ಸಭಾಪತಿಯವರ ಚೇಂಬರ್ ಇದೀಗ ಇಬ್ಬರು ವಿಧಾನ ಪರಿಷತ್ ಸದಸ್ಯರ ರಾಜೀನಾಮೆ ಪ್ರಹಸನಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಅವರು ಕೇವಲ ಸಮಯ ತಗೊಂಡಿದ್ರಾ ಅಥವಾ ನಿಮಗೆ ರಾಜೀನಾಮೆ ಸಲ್ಲಿಕೆ ಮಾಡಿದ್ರೆ ಏನಾಯ್ತು? ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು ನನಗೆ 11 ಗಂಟೆಗೆ. ನಾವು ಅವ್ರಿಗೆ 1:30 ಮಟ್ಟ ಟೈಮ್ ಕೊಟ್ಟಿದ್ದೆ. ಬಂದರು, ಬಿಳೆ ಪೇಪರ್ದಾಗ ಬರ್ಕೊಂಬಂದರು. ಬಿಳೆ ಪೇಪರ್ ಮಾಡೋಕ್ಕೆ ಬರೋದಿಲ್ಲ, ಲೆಟರ್ ಹೆಡ್ನ ಬರೆದು ಕೊಡ್ರಿ ಅಂತೆಲ್ಲ ಬರೆಯಾಕತ್ತಿದ್ರು. ಬಟ್ ಅವ್ರು ಡಿಸ್ಟಿಕ್ ಯಾವುದೋ ಮಿನಿಸ್ಟ್ರ್ ಬಂದರು. ಅವ್ರೇನು ರಾಜಕೀಯ ಮಾತಾಡಿ ನಾ ಒಳಗೆ ಹೋಗಿ ಎಂಟಿ ಚೇಂಬರ್ ಕೂತ್ಕೊಂಡೆ ಕದ ಹಾಕ್ಕೊಂಡು. ಅವ್ರು ಮಾತಾಡಿದ ನಂತರ ಮತ್ತು ನನಗೆ ನಮ್ಮ ಸ್ಟಾಫ್ ಕರೆದ್ರು. ಬಂದೆ. ಇಲ್ಲ, ನಮಗೆ 8 ಗಂಟೆ ಮಟ್ಟ ಟೈಮ್ ಕೇಳ್ತೀವಿ ಅಂದರು. ನೀವು ನನಗೆ ಕೊಟ್ಟೇ ಇಲ್ಲ, ಟೈಮ್ ಕೇಳೋ ಪ್ರಶ್ನೆ ಬರೋಂಗಿಲ್ಲ, ಅದೇನು ಹೇಳೋದು ಹೊರಗೆ ಮಾಧ್ಯಮದವ್ರು ಮುಂದೆ ಹೇಳಿ ನಾನು ಹೇಳ್ಬಾರ್ದು ಕರ್ಕೊಂಬಂದು ಇಷ್ಟ. ಈಗ ಅಲ್ಲಿ ನಿಮ್ಮ ಚೇಂಬರ್ನಲ್ಲಿ ಒಂದಷ್ಟು ರಾಜಕೀಯ ಚರ್ಚೆ ಆಯಿತು ಅನ್ನುವಂಥದ್ದು. ಅವರು ನೋಡಿ, ಅವ್ರು ಮಾತಾಡ್ತಿರ್ತಾರೆ, ನನ್ನ ಎದುರಿಗೆ ಮಾತಾಡಿಲ್ಲ. ಅವ್ರವ್ರು ಮಾತಾಡಿ ನಾ ಏನು ಮಾಡೋಕ್ಕಾಗಲ್ಲ. ಬಂದಿರ್ತಾರೆ, ಬಂದಾಗ ಅದೇನು ರಾಜಕೀಯ ಅಂತಲ್ಲ. ಅವ್ರವ್ರೇನು ಮಾತಾಡಿ ನಾ ಅವ್ರಿಗೆ ಬ್ಯಾಡ್ ಅನ್ನಕ್ಕೆ ಬರೋದು. ನನ್ನ ಎದುರಿಗೆ ಮಾತಾಡಿಲ್ಲ. ಅವರವ್ರ ಅಬ್ಸೆಂಟ್ನಲ್ಲಿ ನಾನು ಅಬ್ಸೆಂಟ್ ಮಾತಾಡ್ಯಾರೆ, ಅವ್ರು ತೊಗೊಂಡಾರ. ರಾಜೀನಾಮೆ ಕೊಟ್ಟರೆ ನಾ ಆಕ್ಸೆಪ್ಟ್ ಮಾಡ್ತೀನಿ, ಕೊಡಲಿಲ್ಲ ಅಂದ್ರೆ ಏನು ಮಾಡೋದು, ಕೊಟ್ಟೇ ಇಲ್ಲ ನನ್ನ ಕೈ ಇಷ್ಟು. ಸಭಾಪತಿಯವರ ಚೇಂಬರ್ ಇದೀಗ ಇಬ್ಬರು ವಿಧಾನ ಪರಿಷತ್ ಸದಸ್ಯರ ರಾಜೀನಾಮೆ ಪ್ರಹಸನಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಅವರು ಕೇವಲ ಸಮಯ ತಗೊಂಡಿದ್ರಾ ಅಥವಾ ನಿಮಗೆ ರಾಜೀನಾಮೆ ಸಲ್ಲಿಕೆ ಮಾಡಿದ್ರೆ ಏನಾಯ್ತು? ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು ನನಗೆ 11 ಗಂಟೆಗೆ. ನಾವು ಅವ್ರಿಗೆ 1:30 ಮಟ್ಟ ಟೈಮ್ ಕೊಟ್ಟಿದ್ದೆ. ಬಂದರು, ಬಿಳೆ ಪೇಪರ್ದಾಗ ಬರ್ಕೊಂಬಂದರು. ಬಿಳೆ ಪೇಪರ್ ಮಾಡೋಕ್ಕೆ ಬರೋದಿಲ್ಲ, ಲೆಟರ್ ಹೆಡ್ನ ಬರೆದು ಕೊಡ್ರಿ ಅಂತೆಲ್ಲ ಬರೆಯಾಕತ್ತಿದ್ರು. ಬಟ್ ಅವ್ರು ಡಿಸ್ಟಿಕ್ ಯಾವುದೋ ಮಿನಿಸ್ಟ್ರ್ ಬಂದರು. ಅವ್ರೇನು ರಾಜಕೀಯ ಮಾತಾಡಿ ನಾ ಒಳಗೆ ಹೋಗಿ ಎಂಟಿ ಚೇಂಬರ್ ಕೂತ್ಕೊಂಡೆ ಕದ ಹಾಕ್ಕೊಂಡು. ಅವ್ರು ಮಾತಾಡಿದ ನಂತರ ಮತ್ತು ನನಗೆ ನಮ್ಮ ಸ್ಟಾಫ್ ಕರೆದ್ರು. ಬಂದೆ. ಇಲ್ಲ, ನಮಗೆ 8 ಗಂಟೆ ಮಟ್ಟ ಟೈಮ್ ಕೇಳ್ತೀವಿ ಅಂದರು. ನೀವು ನನಗೆ ಕೊಟ್ಟೇ ಇಲ್ಲ, ಟೈಮ್ ಕೇಳೋ ಪ್ರಶ್ನೆ ಬರೋಂಗಿಲ್ಲ, ಅದೇನು ಹೇಳೋದು ಹೊರಗೆ ಮಾಧ್ಯಮದವ್ರು ಮುಂದೆ ಹೇಳಿ ನಾನು ಹೇಳ್ಬಾರ್ದು ಕರ್ಕೊಂಬಂದು ಇಷ್ಟ. ಈಗ ಅಲ್ಲಿ ನಿಮ್ಮ ಚೇಂಬರ್ನಲ್ಲಿ ಒಂದಷ್ಟು ರಾಜಕೀಯ ಚರ್ಚೆ ಆಯಿತು ಅನ್ನುವಂಥದ್ದು. ಅವರು ನೋಡಿ, ಅವ್ರು ಮಾತಾಡ್ತಿರ್ತಾರೆ, ನನ್ನ ಎದುರಿಗೆ ಮಾತಾಡಿಲ್ಲ. ಅವ್ರವ್ರು ಮಾತಾಡಿ ನಾ ಏನು ಮಾಡೋಕ್ಕಾಗಲ್ಲ. ಬಂದಿರ್ತಾರೆ, ಬಂದಾಗ ಅದೇನು ರಾಜಕೀಯ ಅಂತಲ್ಲ. ಅವ್ರವ್ರೇನು ಮಾತಾಡಿ ನಾ ಅವ್ರಿಗೆ ಬ್ಯಾಡ್ ಅನ್ನಕ್ಕೆ ಬರೋದು. ನನ್ನ ಎದುರಿಗೆ ಮಾತಾಡಿಲ್ಲ. ಅವರವ್ರ ಅಬ್ಸೆಂಟ್ನಲ್ಲಿ ನಾನು ಅಬ್ಸೆಂಟ್ ಮಾತಾಡ್ಯಾರೆ, ಅವ್ರು ತೊಗೊಂಡಾರ. ರಾಜೀನಾಮೆ ಕೊಟ್ಟರೆ ನಾ ಆಕ್ಸೆಪ್ಟ್ ಮಾಡ್ತೀನಿ, ಕೊಡಲಿಲ್ಲ ಅಂದ್ರೆ ಏನು ಮಾಡೋದು, ಕೊಟ್ಟೇ ಇಲ್ಲ ನನ್ನ ಕೈ ಇಷ್ಟು.